ಯಾಕೆ ನೀವಿನ್ನ ಅದನ್ನ ಬಿಡುಗಡೆ ಮಾಡಿ? ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕ ನಾನೇ ಇರ್ತಕ್ಕಂಥದನ್ನ ಪದೇ ಪದೇ ನೀವೇ ಬೆನ್ನಟ್ಕೊಂಡು ಹೇಳ್ತೀನಿ. ಯಾತಕ್ಕೆ ಇನ್ನೊಂದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ? ಇನ್ನು ಕೆಲವು ರಿಸರ್ವೇಶನ್ ಪಾಲಿಸಿ, ಒಳ ಮೀಸಲಾತಿ ವಿಷಯದಲ್ಲಿ ಈಗಾಗಲೇ ಬೀದಿಲಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ. ಯಾತಕ್ಕೆ ಮೌನವಾಗಿದ್ದೀರಿ? ಇಲ್ಲಿ ನಿಮ್ ಗ್ಯಾರಂಟಿ ಸ್ಕೀಮ್ ಒಂದ್ ಕಡೆ ಇಟ್ಕೊಂಬಿಡಿ. ನೀವೇನು ದೊಡ್ಡ ಸಾಧನೆ ಅಂತ ಹೇಳಲ್ಲ. ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಿತ ವರ್ಗಗಳ ಒಂದು ಆರ್ಥಿಕ ನೆರವನ್ನ ಕೊಡ್ತಕ್ಕಂಥದ್ದು, ಆ ಕುಟುಂಬಗಳನ್ನ ಮೇಲೆತ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳನ್ನ ಹಲವಾರು ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ತಂದಿದ್ದಾರೆ. ಬೇಕಾದ ಸ್ಕೀಮ್ಗಳನ್ನ ನಾವು ತಂದಿದ್ದೇವೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ತಂದಿದ್ದಾರೆ. ಇದೇನು ನೀವು ಅದನ್ನ ಯಾರೋ ಮಾಡದೇ ಇರೋ ಕಾರ್ಯಕ್ರಮ? ಕರ್ನಾಟಕದ 5 ಗ್ಯಾರಂಟಿ ಈ ವಿಶ್ವದಲ್ಲೇ ಮಾದರಿ ಆಗಿಬಿಟ್ಟಿದೆಯಲ್ಲ. ಈ 5 ಗ್ಯಾರಂಟಿ ಏನಿದೆ, ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ? ಜನ ಕಾಯ್ತಾ ಇದ್ದಾರೆ. ನೀವು ತಿಳ್ಕೊಂಡಿದ್ದೀರಿ ಈ ಗ್ಯಾರಂಟಿ ಆಧಾರದಲ್ಲೇ ಶಾಶ್ವತವಾಗಿ ನಾವು ಗೆಲ್ತೀವಿ ಅಂತ. ಒಂದು ಕಡೆ ಹೇಳ್ತೀರಿ ನಮ್ಮ ರಾಜ್ಯ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬದ ಆದಾಯದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೇವೆ. ಈ ಮಾತನ್ನ ಈಗೇನು ಹೇಳ್ತಾ ಇದ್ದೀರಿ? ಹಾಗಿದ್ರೆ ಪ್ರತಿ ಕುಟುಂಬಗಳ ತಲೆ ಆದಾಯ ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆಯ ಅರ್ಥ. ಈ 2,000 ರೂಪಾಯಿ ಕೊಡೋದು ಇದೆಲ್ಲ ಅವಶ್ಯಕತೆ ಏನಿದೆ? ಆರ್ಥಿಕವಾಗಿ ಸುಭದ್ರತೆ ತಂದಿದ್ರೆ ಪ್ರತಿ ಕುಟುಂಬಗಳ ಬದುಕಿನ ತಲಾದಾಯ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನೀವು ಸುಸ್ಥಿರವಾಗಿ ತಂದಿಲ್ದೆ ಇಟ್ಟಿದ್ರೆ ಈ ರೀತಿಯ ಫ್ರೀಬಿಗಳ ಅವಶ್ಯಕತೆ ಏನಿದೆ? ಸಂಪತ್ಭರಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಪ್ರತಿ ಕುಟುಂಬ. ಇವತ್ತು ಎಷ್ಟು ವರ್ಷ ನೀವು ಕೊಡ್ಲಿಕ್ಕೆ ಸಾಧ್ಯ? ಇದನ್ನ ಕೇಳ್ಬೋದು. ನೀವು ಬೇರೆ ರಾಜ್ಯದಲ್ಲೂ ಕೊಟ್ಟವ್ರೆ ಅಂತ, ಅವ್ರು ಯಾರೋ ಮಾಡಿದ್ದಾರೆ ಅಂತೇಳಿ ನಾವು ಮಾಡಬೇಕು ಅಂತ ಇದೆಯಾ? ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಪ್ರತಿ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನ ಸ್ವತಂತ್ರವಾಗಿ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದು ಕೊಡಬೇಕಾಗಿದೆ. ಈ ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೋಸ್ಕರವಾಗಿ ಯಾವೊಂದು ಬಡತನದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ದಲಿತ ವರ್ಗದವರಿಗೆ ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ ನ ಹಣ ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದೀರಿ? ಈಗ ಲಕ್ಷಾಂತರ ಮನೆ ಕಟ್ಟಿದೀವಿ ಅಂತೀರಿ. ತೋರಿಸ್ರಪ್ಪ, ಎಷ್ಟು ಲಕ್ಷ ಮನೆ ಕಟ್ಟಿದಿರಿ ಈ ಕಳೆದ 3 ವರ್ಷದಲ್ಲಿ? ಬನ್ನಿ, ದಾವಣಗೆರೆ ಈ ಚುನಾವಣೆ ನಡೀತಾ ಇದೆಯಲ್ಲ, ಇನ್ನು ಎಷ್ಟು ಕುಟುಂಬಗಳು ಮನೆ ಇಲ್ಲದೆ ಹಕ್ಕುಪತ್ರಗಳನ್ನು ಕೊಡದೆ ಇಲ್ಲೇ ನೀವು ಬದುಕ್ತಾ ಇದ್ದಾರಲ್ಲ, ಯಾರು ಕೇಳ್ತಾ ಇಲ್ವಾ? ನೀವು ಜನ ಮತ ಹೇಳಲಿಕ್ಕೆ ಹೋದಾಗ ಏನ್ ಸಾಧನೆ ಮಾಡಿದಿರಿ? ಬಿಜೆಪಿ ಪಕ್ಷದ ಹೇಳ್ತೀರಿ 8 ವರ್ಷ ಏನೋ ಇಯರ್ಲಿ ವೈಸ್ ಹೇಳ್ಕೊಂಡಿದ್ದೀರಿ, ಸರ್ಕಾರ ನಡೆಸಿದ್ರು, ಏನ್ ಮಾಡಿದ್ರು ಅಂತ. ನೀವು ಮಾಡಿದ್ದೇನಪ್ಪ? ಕಳೆದ 5 ವರ್ಷ ನೀವೇ ಇದ್ದಲ್ಲ, 13ರಿಂದ 18. ನನಗೆ ಅದರ ಅರ್ಥ ಇದೆ, ನನಗೂ ಗೊತ್ತಿದೆ ಸ್ವಲ್ಪ ಮಾಹಿತಿ. ನಾನು ಆಕಸ್ಮಿಕವಾಗಿ ಸರ್ಕಾರ ಮಾಡಿದಾಗ ಇವ್ರ ಜೊತೆನೆ ಸೇರಿ ಚುನಾವಣೆಗಿಂತ ಮುಂಚೆ 15 ಲಕ್ಷ ಮನೆ ಕಟ್ಟಿ ಇರ್ತಕ್ಕಂಥದ್ದಕ್ಕೆ ಕಟ್ತಾ ಇದೀವಿ ಅಂತೇಳಿ ಜನಗಳಿಗೆಲ್ಲ ಹೇಳ್ಬಿಟ್ರು. ನೀವು ಎಲ್ಲ ಕಟ್ಟಿರ್ತಕ್ಕಂಥ ಸಂಪತ್ತು ಎಲ್ಲ ಕಿತ್ತಾಕ್ಬಿಟ್ಟು ಹೊಸ ಮನೆ ಕಟ್ಟಿದ್ವಿ, 15 ಲಕ್ಷ ಮನೆ ಕಟ್ಟಿ ಅಂತ. ದುಡ್ಡು ಇಟ್ಟಿದ್ದು ಎಷ್ಟು ಇಟ್ಟಿದ್ರು? 2,000 ಕೋಟಿ ಇಟ್ಟಿದ್ರು.
ಆ 15 ಲಕ್ಷ ಮನೆ ಕಟ್ಟಕ್ಕೆ ದುಡ್ಡು ಬೇಕಾಗಿದ್ದಿದ್ದು ಎಷ್ಟು? 28 ಲಕ್ಷ ಸರ್, 28 ಲಕ್ಷ ಕೋಟಿ ಸಾರಿ, 28 ಲಕ್ಷನೇ 2000 ಕೋಟಿ ಇಟ್ಟಿದ್ರು. ಸಾರಿ, 28 ಕೋಟಿ ಬೇಕಿದ್ದಿದ್ರು. 28,000 ಕೋಟಿ ಇವ್ರು ಇಟ್ಟಿದ್ದು 2,000 ಕೋಟಿ. ಸಾರಿ, 28,000 ಕೋಟಿ ದುಡ್ಡು ಬೇಕಾದಂತದಕ್ಕೆ 2,000 ಕೋಟಿ ಇಟ್ಟು 15 ಲಕ್ಷ ಮನೆ ಕಟ್ಟಿದ್ರಲ್ಲಪ್ಪ ಸಿದ್ದರಾಮಯ್ಯನವರೇ. ಇವತ್ತು ಅದರ ಪ್ರತಿಫಲ ಈಗಲೂ ಸಹ ಶಾಸಕರು ನೀವು ಮನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಆರ್ಥಿಕ ತಜ್ಞ ಚುನಾವಣೆ ಹೋಗೋದಕ್ಕಿಂತ ಮುಂಚೆ 2018ರಲ್ಲಿ ಆರ್ಥಿಕ ಇಲಾಖೆಯ ಒಪ್ಪಿಗೆಯನ್ನು ಪಡೆದಿದೆ. ಯಾವುದೇ ಜೀವ ಇಶ್ಯೂ ಇಲ್ಲದೆ ಕೆಲವು ರಸ್ತೆಗಳಿಗೆ ತೀರ್ಮಾನ ಕೊಟ್ಬಿಟ್ರು ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ.